ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿದ ಶಿಕ್ಷಕರ ದಿನಾಚರಣೆ, ಅಚ್ಚುಮೆಚ್ಚು ಗುರುಗಳಿಗೆ ಮನ್ನಣೆ. ಜ್ಞಾನದೀಪ ಹೊತ್ತವರು ಸಮಾಜದ ಮಾರ್ಗದರ್ಶಕರು ಶಿಕ್ಷಕರು ಎಂದ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹುಕ್ಕೇರಿಯ ವಿಶ್ವರಾಜ್ ಸಭಾಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಯುವ ನಾಯಕ ಪೃಥ್ವಿ ಕತ್ತಿ ಉದ್ಘಾಟಿಸಿದರು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ನಂತರ ಪೂಜ್ಯ ಮಠಾಧೀಶರಿಂದ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ತಾಲೂಕಾ ಶಿಕ್ಷಣ ಇಲಾಖೆ ವತಿಯಿಂದ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಕ್ಯಾರ್ಗುಡದ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಗಣ್ಯರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಯುವ ಉದ್ಯಮಿ ಪೃಥ್ವಿ ಕತ್ತಿ ಮಾತನಾಡಿ, ಕೇವಲ ಪಠ್ಯವನ್ನು ಬೋಧಿಸುವುದಲ್ಲದೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ನೈತಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವ ಮೂಲಕ ಸದೃಢ ಮತ್ತು ಪ್ರಗತಿಪರ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ನಿರ್ಣಾಯಕ. ನಾಳಿನ ಭಾರತವನ್ನು ರೂಪಿಸುವಲ್ಲಿ ಅವರ ಕೊಡುಗೆಗೆ ಗೌರವ ಪೂರ್ವಕ ನಮನಗಳು. ಕ್ರಿಯಾಶೀಲ ಶಿಕ್ಷಕರಿಗೆ ಶಿಕ್ಷಣದ ದಿನದ ಮನಸ್ಸುಗಳನ್ನು ಪೋಷಿಸುವಲ್ಲಿ ಶಿಕ್ಷಕರ ಸಮರ್ಪಣೆ ಮತ್ತು ಉಜ್ವಲ ಭವಿಷ್ಯದ ಅಡಿಪಾಯವಾಗಿದೆ. ಅವರ ಬದ್ಧತೆ ಮತ್ತು ಸಹಾನುಭೂತಿ ಗಮನಾರ್ಹವಾಗಿದೆ. ಶಿಕ್ಷಣ ಕ್ಷೇತ್ರದ ಬಗೆಗೆ ಅವರಿಗಿದ್ದ ಕಾಳಜಿ ಮತ್ತು ಅವರ ಕೊಡುಗೆಗಳು ಇಂದಿಗೂ ರಾಷ್ಟ್ರವನ್ನು ಬದಲಾವಣೆಯೆಡೆಗೆ ಮುನ್ನಡೆಸುತ್ತಿದೆ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಶಿಕ್ಷಕರ ದಿನದಂದು ಶಿಕ್ಷಕರ ದಿನ ಆಚರಿಸುವ ಮೂಲಕ ದೇಶದ ಎಲ್ಲ ಪ್ರಜೆಗಳು ಸಹ ತಮಗೆ ಬುದ್ಧಿವಾದ ಹೇಳಿ ತಪ್ಪನ್ನು ತಿದ್ದಿ ಪಾಠ ಹೇಳಿಕೊಟ್ಟ, ಅಕ್ಷರ ಕಲಿಸಿಕೊಟ್ಟ, ಜೀವನಕ್ಕೆ ಮಾರ್ಗದರ್ಶನ ನೀಡುವ ತಮ್ಮೆಲ್ಲ ಶಿಕ್ಷಕರನ್ನು ನೆನಪಿಸಿ ಅವರ ಧನ್ಯವಾದಗಳು ಹೇಳುವ ದಿನ, ಅವರ ಕೊಡುಗೆಗಳನ್ನು ಸ್ಮರಿಸುವ ದಿನ. ತಮ್ಮ ಜೀವಿತಾವಧಿಯಲ್ಲಿ ಎಲ್ಲರನ್ನೂ ಒಂದೊಂದು ಮಹತ್ತರ ಸಾಧನೆಗೆ ಪ್ರೇರೇಪಿಸಿ ಅವರ ಯಶಸ್ಸಿಗೆ ಕಾರಣನಾಗಿ, ಆದರೆ ಅವರ ಮಾತ್ರ ಹಾಗೆ ಉಳಿಯುವ, ಅದೇ ಸೇವೆಯಲ್ಲಿ ಉಳಿಯುವ ಅಂದರೆ ಅದೇ ಶಿಕ್ಷಕರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಕ್ಯಾರ್ಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ, ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್, ಅವಿನಾಶ್ ಹೊಳ್ಯಾಪಗೋಳ್, ಮುಖಂಡರಾದ ಮಹಾವೀರ್ ನಿಲಜಗಿ, ರವಿ ಕರಾಳೆ ಹಾಗೂ ಕೆಎಸ್ ಪದ್ಮನ್ನವರ್, ಎಸ್ಪಿ ಹಲ್ಕಿ, ಎಸ್ ಕೋಟೆವಾಲೆ ಸೇರಿದಂತೆ ತಾಲೂಕಿನ ಎಲ್ಲ ಮುಖ್ಯೋಪಾಧ್ಯಾಯರು, ಶಿಕ್ಷಣ ಸಂಯೋಜಕರು, ಶಿಕ್ಷಕ ವಂದರವರು, ಕಚೇರಿಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಾನೊಂದು ಚಿಕ್ಕ ಸಲಹೆ ಕೊಡ್ತೇನೆ ಮೇಡಮ್, ಮುಂದಿನ ಸಲ ನಾನು ವಿಭಿನ್ನವಾಗಿ ಶಿಕ್ಷಕ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಅಂದ್ರೆ ಅದು ಸಹ ಸಣ್ಣ ಪ್ರೋಗ್ರಾಮ್ ಮಾಡಿ, ಬಟ್ ಒಂದೇನಾದರೂ ಶಿಕ್ಷಕರಿಗೆ ಏನು ಹೊಸ ಚಾಟ್ ಜಿಪಿಟಿ ಮಾಡೋದಾಗ್ತೀವಿ, ಹೊಸ ತಂತ್ರಜ್ಞಾನ ಅದ್ರ ಬಗ್ಗೆ ಭೇಟಿಯನ್ನು ಇವತ್ತಿನ ಅದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿ. ಯಾಕಂದ್ರೆ ಬರೀ ನಾವು ಶಿಕ್ಷಕರ ದಿನಾಚರಣೆ ಅಂತಂದ್ರೆ ಕೆಲವೊಂದು ಹತ್ತು ಶಿಕ್ಷಕರಿಗೆ, ಒಳ್ಳೆಯ ಶಿಕ್ಷಕರಿಗೆ ಸನ್ಮಾನ ಮಾಡುವಂತಹ ಶಿಕ್ಷಕ ದಿನಾಚರಣೆ ರೂಪಿಸ್ತೀವಿ.
ಬಟ್ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾದ್ರೆ ಅವತ್ತು ಏನಾದರೂ ಮತ್ತೆ ಕಲಿಬೇಕು, ಕಲಿತು ಆ ಕಲಿಕೆಯನ್ನು ಮತ್ತೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ಮುಂಬರುವಂಥ ವರ್ಷ ಶಿಕ್ಷಣ ದಿನಾಚರಣೆ ಅದು ಸಹ ನಾವು ಏನಾದರೂ ಒಂದು ವಿಭಿನ್ನವಾದ ಒಂದು ಕಲಿಕೆಯನ್ನು ನಾವು ಎಲ್ಲ ಶಿಕ್ಷಕರು ಕೂಡಿ ಕಲಿಲಿಕ್ಕೆ ನೋಡಿ. ಯಾಕಂದ್ರೆ ನಮ್ಮ ಹೊರಗಡೆ ಈ ಚಾಟ್ ಶಿಕ್ಷೆ ಆಗಲಿ ಹೊಸ ಹೊಸ ತಂತ್ರಜ್ಞಾನ ತಗೊಂಡು ಅದಕ್ಕೆ ಬಹಳಷ್ಟು ಶಿಕ್ಷಕರು ಅವರು ಕಲಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ಹಾಗೆಯೇ ನಾನು ಶಿಕ್ಷಕರಿಂದ ನಿಯೋಗವನ್ನು ಬಿಟ್ಟಾಗ ಅವರಿಗೆ ಹೇಳಾದ್ರೆ ಮೊನ್ನೆ ನಾನು ಬೆಳಗ್ಗೆ ಹೋದಾಗ ಬೆಳಗ್ಗೆ ಗ್ರಾಮ ಪಂಚಾಯತಿಯವರು ಪುರಾ ಸ್ಕೂಲ್ಗೆ ಸ್ಮಾರ್ಟ್ ಮೀಟರ್ನ ಫಿಟ್ ಮಾಡಿದ್ದಾರೆ. ಅದು ನಮ್ಮ ಶಿಕ್ಷಕ ಇಲಾಖೆಯಿಂದ ಎಲ್ಲ ಗ್ರಾಮ ಪಂಚಾಯತ್ಗಳು ಪತ್ರವನ್ನು ಬರೀರಿ. ಎಲ್ಲ ಗ್ರಾಮ ಪಂಚಾಯತ್ಗಳು ಏನು ಕೇಳಿದ್ರೆ ಎಲ್ಲ ಗೌರ್ಮೆಂಟ್ ಶಾಲೆಗಳು ಸ್ಮಾರ್ಟ್ ಮೀಟರ್ ಫಿಟ್ ಮಾಡಿ ಅನ್ನುವಂಥ ಒಂದು ಕೋರಿಕೆಯನ್ನು ನಾವು ನೀಡಿ. ಯಾಕಂದ್ರೆ ನೋಡಿ ಸ್ಮಾರ್ಟ್ ಮೀಟರ್ ಇಷ್ಟೆಲ್ಲ ಪ್ರಯೋಜನಗಳಾದ್ರೆ ನಾವು ಪಾಠವನ್ನು ಇವತ್ತು ಆನ್ಲೈನಲ್ಲಿ ನಾವು ಕಲಿಬೋದು. ಸೊ ಇವತ್ತೇನು ಸಿಟಿ ಹುಡುಗರು ದೊಡ್ಡ ದೊಡ್ಡ ಶಾಲೆ ಹುಡುಗರು ಏನು ಪ್ರಯೋಜನವನ್ನು ಪಡಿಸಿದಾರೋ ಅಂಥ ಪ್ರಯೋಜನವನ್ನು ಬೆಳೆಯೋಕ್ಕೆ ಕೊಡ್ಬೋದು ಅಂತ ಉದಾಹರಣೆ ಆಲ್ರೆಡಿ ನಮ್ಮಲ್ಲಿ ಅದನ್ನು ಮೊದಲೇ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ದಯವಿಟ್ಟು ನಾವು ನಮ್ಮೆಲ್ಲ ಗ್ರಾಮ ಪಂಚಾಯತ್ಗಳಿಗೆ ಬರೋದು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಎಲ್ಲರಿಗೂ ಎಲ್ಲ ಸ್ಕೂಲ್ಗಳಿಗೆ ಒಂದು ಸ್ಮಾರ್ಟ್ ಮೀಟರ್ ಮಾಡಲಿಕ್ಕೆ ನಾವು ಕೋರಬೇಕು ಅಂತ ವಿನಂತಿ ಮಾಡ್ತಾರೆ. ಹಾಗೆಯೇ ತಾಲೂಕು ಈಗ ನನಗೆ ಹೆಚ್ಚುವರಿ ಸ್ಕೂಲ್ಗಳು ಹೈಸ್ಕೂಲ್ಗಳೇ ಬಂದಿರುವಂಥ ಇದ್ದಾವೆ. ಈಗಾಗಲೇ ನಮ್ಮ ಕಮಲ್ಪುರ ಊರಾಗ ಹೆಚ್ಚುವರಿ ಕೊಠಡಿಗೆ ನೇತೃತ್ವರಿಗೆ ನಮ್ಮ ರಾಜೇಶ್ವರಿ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟಿಂದ ಹೆಚ್ಚುವರಿ ಕೊಠಡಿ ಡೆಸ್ಕ್ಗಳಿಗೆ ನಾವು ಕೊಟ್ಟಿದ್ದೀವಿ. ಅದು ಕಟ್ಟಲಿಕ್ಕೆ ಉಪಯೋಗ ಮಾಡಬೇಕು ಹೇಳಿದ್ದೀವಿ. ಏನು ಕೆಲಸ ಅಂತ ಟ್ರಸ್ಟ್ ಕೊಟ್ಟಿದ್ದೀವಿ. ಹಾಗೆಯೇ ನಿಮಗೂ ಯಾವ ಶಾಲೆಗಳು ಚಿರಕ್ಕೆ ಅಕ್ಕಿ ಅದು ಮೂರು ಶಾಲೆ ನಾವು ಏನು ಅಗತ್ಯವಿರುವಂಥ ಎಲ್ಲ ಸೌಕರ್ಯಗಳನ್ನು ನಮ್ಮ ಟ್ರಸ್ಟ್ ಮುಖಾಂತರ ನಾವು ಕೊಡ್ತೀವಿ. ಬ್ಯಾಂಕ್ಗಳನ್ನು ಮಾತ್ರ ಕೊಡ್ತೀವಿ, ನಮ್ಮ ಸೊಸೈಟಿ ಮಾತ್ರ ಕೊಡ್ತೀವಿ ಅಂತ ಒಳ್ಳೆ ನಾವು ಉಪಯೋಗ ಹೇಳಿರ್ತಾರೆ ಸರ್ಕಾರ. ಅದಕ್ಕೆ ಬಂದ ತಕ್ಷಣ ಎಲ್ಲ ಪ್ರಶಸ್ತಿಗಳಿಂದ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಮೊನ್ನೆ
ಬೇಕಾದ್ರೆ ನಾನು ಭಾಳ ಹೋರಾಟ ಮಾಡಿದ್ದೇನೆ. ಆದರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಕಿತ್ತೂರು